ಮಾತಾಡಿದ್ರೆ ಒಳ್ಳೆ ಕ್ರೇಜ್ ಇತ್ತು ಕಾಣಿಸ್ತೀವಿ. ಪ್ರೀತಿ ಕಷ್ಟ. ಪ್ರೀತಿ ಅಲ್ಬೇಡ. ಆಯ್ತಾ? ಆಯ್ತು ಸರಿ. ಹಾಂ, ಈಗ ಟೈಮ್ ಎಷ್ಟು? ಈಗ ಟೈಮ್ 6:30. ತಲೆಗೆ ನಾನು ನಿನ್ನೆ ಫುಲ್ ಆಯಿಲ್ ಅಪ್ಲೈ ಮಾಡಿ ಕೂತಿದ್ದೆ. ಮೀನ್ಸ್ ನಮ್ಮ ಮಲ್ಕೊಂಡಿದ್ದೆ. ಈಗ ನಾನು ಎದ್ದದಷ್ಟೇ. ಫಸ್ಟಿಗೆ ಸ್ನಾನ ಮಾಡಿ ಎಂತೆಲ್ಲ ಔಟ್ಫಿಟ್ ಐತಿ, 2 ಔಟ್ಫಿಟ್ ಇವತ್ತು. 1 ಶೂಟ್, 2 ರೀಲಿಗೆ ಒಂದೇ ಕಡೆ 2 ಔಟ್ಫಿಟ್ ಬೇಕು. ಸೊ ಅದನ್ನು ತಕ್ಕಂಡು ನಾನು ಸೀದಾ ಇಲ್ಲಿಗೆ ಹೋದೆ. ಸ್ನಾನ ಮಾಡ್ಕೊಂಬಂದಿದ್ದೆ, ತಲೆ ಸ್ನಾನ. ಟೈಮ್ ತಾಗುತ್ತೆ ಜಾಸ್ತಿ. ಆಲ್ರೆಡಿ 7:40 ಆಗಿರ್ಬೋದು. ನನಗೆ 8 ಗಂಟೆಗೆ ಅಲ್ಲಿ ಇರ್ಕಂತ ಅಂದ್ಕೊಂಡಿದ್ದೆ. 1/4 ಗಂಟೆ ಬೇಕಾಗ್ಬೋದು, ಸ್ವಲ್ಪ ಇನ್ನೂ ಕಾಲು ಆಗ್ಬೋದು ಅಂತ ಅನ್ಸುತ್ತೆ. ಸೊ ರೆಡಿ ಅಪ್ಕೆಂತ ಇಲ್ಲ, ಅಲ್ಲೇ ಮೇಕೋವರ್ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ. ನಾನು ಡ್ರೆಸ್ ಹಾಕ್ಕೊಂಡು ಹೋದರೆ ಆಯಿತಾ. ಸೊ ಐ ವಿಲ್ ಜಸ್ಟ್ ಗೆಟ್ ರೆಡಿ ನಾವು. ಈ ಥರ ಕಾಣಿಸುತ್ತೆ. ವೈಟ್ ಲೆಗ್ಗಿಂಗ್ಸ್ ಹಾಕಿದೆ. ಐ ಗೆಸ್ ಪ್ಲಾಜೋ ಹಾಕ್ತೆ. ಐ ಥಿಂಕ್ ಅದು ಚೆಂದ ಕಾಣಬಹುದು ಅಂತ. ಬಾಯ್ 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 ಬಾಯ್. ತಿಂಡಿ ತಿಂದು ಹೊರಡ್ಕೋರಿಗೆ ಬಾಯ್. ಬ್ಯಾಗ್ ಒಳಗೆ ಸ್ಯಾರಿ ಇತ್ತು. ಈಗ ಕಾಂಟ್ಯಾಕ್ಟ್ ಲೆನ್ಸ್ ಆ್ಯಂಡ್ ಸೊಲ್ಯೂಷನ್ ಹಾಕ್ತಿದ್ದೆ. ಸೊಲ್ಯೂಷನ್ ತುಂಬ ದೊಡ್ಡದಾಯ್ತು ಅಂತ ನಿನ್ನೆ ಅಷ್ಟೇ ತಗೊಂಬಂದಿದ್ದೆ. ಬೆಂಗಳೂರಲ್ಲಿ ಬಿಟ್ಟು ಬಂದಿದ್ದೆ ಸೊಲ್ಯೂಷನ್ ಆ್ಯಂಡ್ ಇದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ಇಟ್ ಇನ್ ಸೈಡ್. ಓಕೆ 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 ಲೆಟ್ಸ್ ಹ್ಯಾವ್ ಫುಡ್. ರೆಡಿ ಎಲ್ಲ ಆಯ್ತು. ತಿಂಡಿ ತಿನ್ಕೊಂಡು ನಾನು ಬಂದೆ ಅಲ್ಲೇನ ಸಲೂನ್ ಸ್ಪಾಗೆ. 8 ಗಂಟೆಗೆ ಬತ್ತೆ ಅಂತ ಹೇಳಿದ್ದೆ. ಪಾಪ ಅವ್ರು ವೆಯ್ಟ್ ಮಾಡ್ತಿದ್ದಿದ್ರೆ ಸ್ಟಾಫ್ಸ್ ಆಲ್ರೆಡಿ ಬಂದು. ಬಟ್ ನಾನು ಹೋಗೋದು 8:15 ಆಯ್ತು. ಗಡಿಬಿಡಿ ಆಯ್ತಿತ್ತು. ಸೊ ಬಂದು ರೆಡಿ ಆಗ್ತಿದ್ದೆ. ರೆಡಿ ಆಗಿ ಸ್ಟಾರ್ಟ್ ಆದೆ. ಆ್ಯಂಡ್ ನಂಗೆ ಪ್ರತಿ ಸಲ ಈ ಥರ ಹೇರ್ ಸ್ಟೈಲೆಲ್ಲ ಮಾಡ್ಕೊಂಬತ್ತೆ. ನನ್ನ ಕೂದಲು ಸುಟ್ಟು ಒಪ್ಕೊಂಬಕ್ಕೆ ಬೇಜಾರಾಗ್ಬಿಟ್ಟು ಎಂತ ಮಾಡೋಕ್ಕಾಗ್ತಿಲ್ಲ. ಶೂಟ್ ಅಂತಂದರೆ ಇದೆಲ್ಲ ಡೆಫಿನೆಟ್ಲಿ ಇದೇ ಇರುತ್ತೆ. ಸೊ ಹೇರ್ ಎಲ್ಲ ಸ್ಟ್ರೈಟ್ ಮಾಡ್ತಿದ್ರು ಒಬ್ಬರು, ಮತ್ತೊಬ್ಬರು ಮೇಕಪ್ ಮಾಡ್ತಿದ್ರು. ನನಗೆ ನಾರ್ಮಲಿ ಬೇರೆಯವ್ರ ಹತ್ರ ಮೇಕಪ್ ಮಾಡಿಸ್ಕೊಂಬಕ್ಕೆ ಹೆದರಿಕೆ ಆಯ್ತ. ಬಿಕಾಸ್ ನಾನು ಹೆಚ್ಚಿನ ಸಲ ಮಾಡಿಸ್ಕೊಂಡಲ್ಲೆಲ್ಲ ಒಂಥರ ಭೂತ ಥರ ನನಗೆ ಫೀಲ್ ಆಯ್ತು. ಒಂದು ಸ್ವಲ್ಪ ಜಾಸ್ತಿ ಮೇಕಪ್ ಪೌಡ್ರಿ ಎಲ್ಲರೂ ಅಲ್ಲ, ಕೆಲವರು. ಸೊ ನನಗೆ ಅದಕ್ಕೆ ನಾನೇ ಮಾಡ್ಕೊತೆ ಅಂತ ಹೇಳ್ತೆ ಮೋಸ್ಟ್ ಆಫ್ ದ ಟೈಮ್. ಬಟ್ ಅದು ಕ್ಯಾಮ್ರಾಗೆ ಅಷ್ಟು ಚಂದ ಗೊತ್ತಿಲ್ಲ ಅಂತ. ಸೊ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಯ್ಕೆ ಆಯ್ತು. ಸೊ ನಮಗೆ ಬೇಕಾಗೋ ಥರ ಮೇಕಪ್ ಆರ್ಟಿಸ್ಟ್ನ ಹುಡುಕೋದಂತೂ ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್. ಬಟ್ ನಂಗೆ ಈ ಸಲ ನಾನು ಮೇಕಪ್ ಮಾಡಿಸ್ಕೊಳ್ಳೋಂಗೆ ತುಂಬ ಇಷ್ಟ ಆಯಿತು. ಅವ್ರು ಎಷ್ಟು ಬೇಕೋ ಅಷ್ಟೇ ಮಾಡಿದಿದ್ರು. ಲಿಪ್ಸ್ಟಿಕ್ ಒಂದು ಸ್ವಲ್ಪ ಡಾರ್ಕ್ ಇದ್ದಿತ್ತು, ಮತ್ತೆಲ್ಲ ಎಷ್ಟು ಬೇಕೋ ಸಟಲಾಗಿ ಅಷ್ಟೇ ಮಾಡಿದಿದ್ರು. ಖುಷಿ ಆಯಿತು. ಸೊ ಸೀರೆ ಸಹ ಹಾಗೆ ಕಮ್ಮಿ ಟೈಮಲ್ಲೂ ಚೆಂದ ಮಾಡಿ ಉಟ್ಸಿದ್ರು. ಸೊ ನಾನೆಲ್ಲ ಉಟ್ಕೊಂಡು ಮತ್ತು ನಾನು ಹಾಪಕ್ಕೆ ರೆಡಿ ಆದೆ. ಮೇಕಪ್ ಮಾಡಿದವರು ಪ್ರತೀಕ್ಷಾ, ಪ್ರೀತಿ ಕಷ್ಟ. ಪ್ರೀತಿ ಅಲ್ಬೇಡ. ನೀವು ನಿಮ್ಮನ್ನು ತೋರಿಸ್ದೆ. ಹಾಯ್. ರೆಡಿ ಆಯಿತು. ಈಗ ನಾನು ಅಲ್ಲಿಗೆ ಹೋಗ್ತಿದ್ದೆ ಗುಜ್ಜಾಡಿ ಸ್ವರ್ಣ ಜ್ಯುವೆಲರ್ಸ್ಗೆ. ಅಲ್ಲಿ ಶೂಟ್ ಮಾಡೋಕ್ಕಿತ್ತು. ಆ್ಯಂಡ್ ಇಯರಿಂಗ್ ಸರ ಎಂಥದ್ದು ನಾನು ಹಾಕ್ಕೊಳ್ಳಿಲ್ಲ ಎಕ್ಸ್ಟ್ರಾ ಎಂತಕ್ಕಂತಂದರೆ ಅಲ್ಲೇ ಅವರೇ ಕೊಡ್ತಾರೆ. ಸೊ ಎಂತಕ್ಕೆ ಸುಳ್ಳು ಅಂತ ಹಾಕೊಂಬಂತ ಹಾಕೊಳ್ಳಿಲ್ಲ. ಐ ವಿಲ್ ಶೋ ಯು ದಿ ಶೂಟ್. ಓಕೆ, ಆ ಶೋರೂಮ್ ಕೂಡ ಅಲ್ಲೇ ಹತ್ತಿರನೇ ಇದೆ, ಕುಂದಾಪುರದಲ್ಲೇ. ಸೊ ಅಲ್ಲಿಗೆ ಬಂದು ನಾನು ಯಾವುದೆಲ್ಲ ಆರ್ನಮೆಂಟ್ಸ್ ಹಾಕೊಂಬಂತ ರೆಡಿ ಮಾಡ್ತಿದ್ದೆ. ಈಗ ಒಂದು ಶೂಟ್ ಆಯಿತು. ಈಗ ನೆಕ್ಸ್ಟ್ ಶೂಟ್ ನಾವು ಸ್ಟಾರ್ಟ್ ಮಾಡ್ತಿದ್ದೆ. ಅದು ಈಗ ಒಂದು ಶೂಟ್ ಆಯಿತು. ಮಾತ್ರ ನಗಾಡ್ತಿದ್ದಾರೆ, ಅದಕ್ಕೆ ನಾನು ಸ್ವಲ್ಪ ನಿಧಾನದಲ್ಲಿ ತೆಗಿತಿದ್ದೆ. ಐ ವಿಲ್ ಶೋ ಯು ಫೈನಲ್ ಔಟ್ಪುಟ್ ಬೇಕಂತ ಅನಿಸಿದೆ. ಮಾತಾಡೋದಂತ ಬರಲ್ಲ. ಓಕೆ, ಫೈನಲ್ ನಿಮಗೆ ವೀಡಿಯೋ ಕಾಣ್ಕಂತ ಅನ್ಸಿದೆ. ನಾನು ಇನ್ಸ್ಟಾಗ್ರಾಮಿಗೆ ಹೋಗಿ ಕಾಣಿ, ಅಲ್ಲಿರುತ್ತೆ ಎಲ್ಲರೂ. ಓಕೆ, ಎಂತ ಬಾಯ್ಲ್ಡ್ ರೈಸಾ ಮತ್ತು ಫಿಶ್ಶಾ? ಚಿಕನ್ ಬೇಡವಾ? ಶೂಟ್ ಮುಗುತ್ತೆ. ಈಗ ಅಲ್ಲೇ ಪಕ್ಕದಲ್ಲಿದ್ದ ಚಟಿ ಲಂಚಮಿಗೆ ಬಂದಿತ್ತು ಊಟ ಮಾಡೋಕ್ಕೆ. ಚಟಿ ಲಂಚಮಿಗೆ ಬಂತು ಊಟ ಮಾಡೋಕ್ಕೆ. ಮಾತಾಡೋದಕ್ಕೆ ಎಂತೆಲ್ಲ ಗೊತ್ತಿಲ್ಲ. ಎಂತೆಲ್ಲ ಆರ್ಡ್ರ್ ಮಾಡಿದ್ದು ನಾವು? ಕೋಳಿ ರೊಟ್ಟಿ, ಅಂಜಲ್ ಫ್ರೈ ಮತ್ತು ಕೋಳಿ ರೊಟ್ಟಿ, ಅಂಜಲ್ ಫ್ರೈ ಮತ್ತು ಹರಿಯಾಲಿ ಟಿಕ್ಕಾ ಮಾಡಿತ್ತು. ಈಗ ಕಾಯ್ತಿತ್ತು, ನಂಗೆ ಜೋರು ಹಸ್ವಾತಿತ್ತು. 1:45 ಆಯಿತು, ಇನ್ನೂ ಊಟ ಮಾಡಲಿಲ್ಲ.
ಅಂಜಲ್ ಫ್ರೈ, ಅಂಜಲ್ ಫ್ರೈ, ಅಂಜಲ್ ಫ್ರೈ. ಕೋಳಿ ರೊಟ್ಟಿ ಆರ್ಡರ್ ಮಾಡೋದು. ಈ ವ್ಲಾಗಲ್ಲಿ ಮಾತಾಡ್ದಿದ್ರೆ ಲಾಸ್ಟಿಗೆ ವಾಯ್ಸ್ ಓವರ್ ಕೊಡಬೇಕು. ವಾಯ್ಸ್ ಓವರಲ್ಲಿ ಎಂತ ಕೊಡೋದು ಗೊತ್ತಾಗಲ್ಲ ವ್ಲಾಗಲ್ಲಿ ಅಷ್ಟು ದೊಡ್ಡದ್ರಲ್ಲಿ. ಮಾತಾಡಿದ್ರೆ ಒಳ್ಳೆ ಕ್ರೇಜ್ ಇತ್ತು ಕಾಣಿಸ್ತೀವಿ. ಎಲ್ಲ ಫೋನ್ ಸೈಡಲ್ಲಿ ಇಟ್ಕೊಂಡು ಮಾತಾಡ್ತೀವಿ. ಓಕೆ, ಕೋಳಿ ರೊಟ್ಟಿ ಆರ್ಡರ್ ಮಾಡಿದ್ದೆ. ತಿಂದಿದ್ದೆ ಅಷ್ಟಂತ ಇಷ್ಟ ಆಗಿಲ್ಲಪ್ಪ, ಅಷ್ಟಂತ ಒಳ್ಳೆಯಲ್ಲ. ವೇಟರ್ ನೋಡ್ಕೊಂಡು ಈಗ ಕುಂದೋತ್ಸವ ಇತ್ತಂಬ ನಾನು ಮುಖ ಸಾಕು ಕೋಳಿ ರೊಟ್ಟಿ ತಿನ್ಬೇಕಾದ್ರೆ ನಮ್ಮನೆ ಇದು ಒಳ್ಳೆ ಪರವಾಗಿಲ್ಲ. ಇವಾಗ ಟೇಸ್ಟ್ ಬರ್ತಾ ಉಂಟು. ಕೋಳಿ ರೊಟ್ಟಿ ಈಗ ತಿನ್ಬೇಕು ಮುಲ್ಚಿ. ನನಗದು ಕ್ರಂಚಿ ಇದ್ರೆ ಇಷ್ಟ. ಫುಲ್ ನೆನೆಸಿಟ್ರೆ ಅಷ್ಟು ಇಷ್ಟ. ನಾನು ಕೋಳಿ ರೊಟ್ಟಿ ಮಾಡಿದ್ರೆ ಮನೇಲಿ ಬೇರೆ ಊಟನೇ ಮಾಡೋದಿಲ್ಲ. ಒಂದು ಅನ್ನದ ಕಾಳು ಸಹ ತಿಂತಿಲ್ಲ, ಬರೀ ಕೋಳಿ ರೊಟ್ಟಿ. ನಾಳೆ ಇದ್ರೂ ಕೋಳಿ ರೊಟ್ಟಿ, ಇವತ್ತಿದ್ರೂ ಕೋಳಿ ರೊಟ್ಟಿ, ನಾಡ್ದೆಲ್ಲ ಇರೋದಿಲ್ಲ. ಬಟ್ ಇದ್ರೂ ಕೋಳಿ ರೊಟ್ಟಿ ಕಂಟಿನ್ಯೂಸ್. ಬಟ್ ಅದು ಹೀಟ್ ಅಂತ ಹೇಳ್ತೀನಿ. ನಾನು ಅಷ್ಟು ಫ್ಯಾನ್ ಕೋಳಿ ರೊಟ್ಟಿ. ಒಳ್ಳೆ ಈಗ ಒಳ್ಳೆ ಉಂಟು. ಇದು ಕೊಕೊನಟ್ ಮಿಲ್ಕ್ ಘಮ. ನಾನು ಸುಳ್ಸಲೆಲ್ಲ ಮಾಡಲ್ಲ, ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಮಾಡ್ಬೋದು. ಇದು ಚಿಕ್ಕದಲ್ಲಿ ಅಷ್ಟು. ಅದೇಂತಕ್ಕೆ ದಡ ಗಾಳಿಪಟ ಬಿಡ್ತೀಯಾ? ಅಮ್ಮ ಬಿಡ್ತೀಯಾ? ಅಮ್ಮ ಇದೆಯಲ್ಲ ಗಾಳಿಪಟ ಬೇಕನ? ಅದು ಹೀಗೆ ಬರ್ತದಲ್ಲ ಅವಾಗ ಎಲಿ ಮತ್ತೆ ಬಿಡು. ಓಕೆ, ನಾನೀಗ ಕುಂದೋತ್ಸವಕ್ಕೆ ಬಂದಿದ್ದೆ. ಒಂದು ಸ್ವಲ್ಪ ನಾಚಿಕೆ ಜನರ ಮಧ್ಯೆಲ್ಲ ಮಾತಾಡೋಕ್ಕೆ, ಜಾಸ್ತಿ ಮಾತಾಡೋದಿಲ್ಲ. ಕೈಟ್ ಹಾರಿಸ್ತಿದೆ 4 ಗಂಟೆಯಿಂದ ಎಂಥದ್ದು ಶುರು ಆಯ್ತಾ ಕೈಟ್ ಫೆಸ್ಟಿವಲ್ ಥರ. ಸೊ ಆಟ ಆಡಿ ತಿನ್ಕೊಂಡು ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಹೋಗೋಣ ಅಷ್ಟೇ. ಓ ಆಯ್ತಾ? ಆಯ್ತು, ತಿಂದು ಹೇಳಿ ಹೇಗೆ ಉಂಟು ಅಂತ. ದೊಡ್ಡ ತಕೋ. ಮಾಡಿದೆ ಅದೆಲ್ಲ ಸ್ಮೋಕ್ಡ್ BBQ ಟ್ಯಾಕ್ಸಿ. ಮಾಮಾ ಯಾಕೆ ಬೇಡ, ಒಳ್ಳೆ ಉಂಟಲ್ಲ. ದೊಡ್ಡ ಒಂದೇ ತಗೊಂಡದಲ್ಲ, ಕುನಾಫಾ ಪಿಸ್ತಾಶಿಯೋ ತಗೊಂಡು ತಿಂದದ್ದ ಒಳ್ಳೆದು. ಈಗ ತಿಂತದ್ದು ಅದು ಎಂಥದ್ದು ಮಂಡೆ ಅಲ್ಲ. ಫೈನಲಿ ಕುಂದೋತ್ಸವ ಮುಗೀತು. ನಿಮ್ದೆಂತ ಕುಂದೋತ್ಸವ ಹೋಯ್ ಬಂದ್ವಿ. ಈಗ
ಕುಂದೋತ್ಸವ ಮುಗಿಸಿ ಈಗ ಮನೆಗೆ ಹೋಗ್ತಿದ್ದೆ ಸಂಜೆ 6:30. ಬೆಳಿಗ್ಗೆ 8 ಗಂಟೆಯಿಂದ ಮನೆ ಬಿಟ್ಟು ಮೇಕೋವರ್ ಎಲ್ಲ ಮುಗಿಸಿ ಶೂಟ್ ಮಾಡಿ ಊಟ ಮಾಡಿ ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ ಕುಂದೋತ್ಸವಕ್ಕೆ ಬಂದು 6:30 ಮನೆಗೆ ಹೋಗ್ತಿದ್ದೆ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ, ಇಟ್ ವಾಸ್ ಅ ಬ್ಯುಸಿ ಡೇ. ಸೊ ಗಮ್ಮತ್ತಾಯ್ತು. ಇಲ್ಲೆಲ್ಲ ಫುಲ್ ತಿಂಡಿ ತಿಂದು ಆಟ ಆಡಿ ಮಜಾ ಮಾಡಿದೆ. ಆ್ಯಂಡ್ ನಿಮ್ಗೆ ಈ ಥರ ವ್ಲಾಗ್ ಇನ್ನೂ ಬೇಕಂದರೆ ಕಮೆಂಟಲ್ಲಿ ಹೇಳಿ. ಈ ವ್ಲಾಗ್ ಹೆಂಗಿತ್ತು ಅಂತ ಕೂಡ ಕಮೆಂಟಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಷ್ಟೇ, ಬಾಯ್.